ಇವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ. ಮೇಡಮ್, ನಿಮ್ಮ ಯಶಸ್ಸಿನ ರಹಸ್ಯ ಏನು? ದೇಶದ ಸೇವೆ ಮತ್ತು ಜನರ ಕಲ್ಯಾಣವೇ ನನ್ನ ಮುಖ್ಯ ಗುರಿ. ಧೈರ್ಯ ಮತ್ತು ದೃಢನಿಶ್ಚಯದಿಂದ ಕೆಲಸ ಮಾಡಿದ ಯಶಸ್ಸು ಸಿಗುತ್ತದೆ. ಖಂಡಿತವಾಗಿ ಮೇಡಮ್. ಇವರು ಭಾರತದ ಪ್ರಸಿದ್ಧ ಕವಯತ್ರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ್ತಿ ಸರೋಜಿನಿ ನಾಯ್ಡು. ಇವರನ್ನು ಭಾರತದ ಕೋಗಿಲೆ ಎಂದು ಕರೆಯಲಾಗುತ್ತಿತ್ತು. ಹೌದು, ಅದೊಂದು ಗೌರವದ ಹೆಸರು. ಖಂಡಿತವಾಗಿ. ಮೇಡಮ್, ನಿಮ್ಮ ಜೀವನದ ಮುಖ್ಯ ಉದ್ದೇಶ ಏನು ಆಗಿತ್ತು? ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವುದು ಮತ್ತು ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡುವುದು ನನ್ನ ಮುಖ್ಯ ಗುರಿಯಾಗಿತ್ತು. ಇವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಮಹಿಳಾ ಶಿಕ್ಷಣಕ್ಕಾಗಿ ಅವರು ಮಹತ್ವದ ಹೋರಾಟ ನಡೆಸಿದ್ರು. ಇವರು ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಕಿರಣ್ ಬೇಡಿ. ಧನ್ಯವಾದಗಳು. ಮೇಡಮ್, ನಿಮ್ಮ ಯಶಸ್ಸಿನ ರಹಸ್ಯ ಏನು? ಪ್ರಾಮಾಣಿಕತೆ, ಶ್ರಮ ಮತ್ತು ಆತ್ಮವಿಶ್ವಾಸ. ಮದರ್ ತೆರೆಸಾ ಅವರು ಮಾನವೀಯ ಸೇವೆಗೆ ಜೀವನವನ್ನು ಅರ್ಪಿಸಿದ ಮಹಾನ್ ಮಹಿಳೆ. ಅಮ್ಮ, ನಿಮ್ಮ ಆಶೀರ್ವಾದ ನಮ್ಮ ಜೀವನಕ್ಕೆ ಪ್ರೇರಣೆ. ನಿಮ್ಮ ಸೇವಾ ಮನೋಭಾವ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತದೆ. ಇವರು ಭಾರತೀಯ ಮೂಲದ ಪ್ರಸಿದ್ಧ ಅಂತರಿಕ್ಷ ಯಾತ್ರಿ ಕಲ್ಪನಾ ಚಾವ್ಲಾ. ಮೇಡಮ್, ಅಂತರಿಕ್ಷಕ್ಕೆ ಹೋಗುವ ನಿಮ್ಮ ಕನಸು ಹೇಗೆ ಆರಂಭವಾಯಿತು? ನಾನು ಚಿಕ್ಕವಳಿದ್ದಾಗಿನಿಂದ ನಕ್ಷತ್ರಗಳ ಬಗ್ಗೆ ಬೆರಗಾಗಿದ್ದೆ. ಬಾಲ್ಯದಿಂದಲೇ ಅಂತರಿಕ್ಷದ ಬಗ್ಗೆ ನನಗೆ ಹೆಚ್ಚಿನ ಆಸಕ್ತಿ ಇತ್ತು. ಅದೇ ಕನಸು ನನ್ನನ್ನು ಅಂತರಿಕ್ಷ ಯಾತ್ರಿಯಾಗಿ ರೂಪಿಸಿತು. ಭಾರತದ ಪ್ರಸಿದ್ಧ ಬಾಕ್ಸರ್ ಮತ್ತು ವಿಶ್ವ ಚಾಂಪಿಯನ್ ಮೇರಿ ಕೋಮ್. ನೀವು ಭಾರತದ ಹೆಮ್ಮೆ ವಿಶ್ವ ಚಾಂಪಿಯನ್. ನಿಮ್ಮ ಸಾಧನೆಗಳು ಸ್ಫೂರ್ತಿ ನೀಡುತ್ತವೆ. ವೀಕ್ಷಕರೇ, ಇವರು ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಅವರ ಪರಿಶ್ರಮ ಮತ್ತು ಧೈರ್ಯ ಅನೇಕ ಜನರಿಗೆ ಪ್ರೇರಣೆ ನೀಡುತ್ತಿದೆ. ಭಾರತದ ಪ್ರಸಿದ್ಧ ಅಥ್ಲೀಟ್ ಮತ್ತೆ ಪಯೋಲಿ ಎಕ್ಸ್ಪ್ರೆಸ್ ಎಂದು ಕರೆಯಲ್ಪಡುವ PT ಉಷಾ. ಯುವಕರಿಗೆ ನೀವು ಏನು ಸಂದೇಶ ನೀಡುತ್ತೀರಿ? ಕನಸುಗಳನ್ನು ಸಾಧಿಸಲು ಶ್ರಮ ಮತ್ತು ಧೈರ್ಯ ಅತ್ಯಂತ ಮುಖ್ಯ. ಇವರು ಕರ್ನಾಟಕದ ಪ್ರಸಿದ್ಧ ಪರಿಸರ ಸಂರಕ್ಷಕಿ ಸಾಲುಮರದ ತಿಮ್ಮಕ್ಕ. ಸಮಾಜಕ್ಕೆ ನೀವು ಯಾವ ಸಂದೇಶ ನೀಡುತ್ತೀರಿ? ಪ್ರತಿಯೊಬ್ಬರೂ ಮರಗಳನ್ನು ನೆಟ್ಟು ಪ್ರಕೃತಿಯನ್ನು ರಕ್ಷಿಸಬೇಕು. ಭಾರತ ಪ್ರಸಿದ್ಧ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್. ಯುವಕರಿಗೆ ನೀವು ಏನು ಸಂದೇಶ ನೀಡುತ್ತೀರಿ? ದೊಡ್ಡ ಕನಸು ಕಾಣಿರಿ ಮತ್ತು ಅದನ್ನು ಸಾಧಿಸಲು ನಿರಂತರ ಪ್ರಯತ್ನ ಮಾಡಿ. ಇವರು ಭಾರತದ ಪ್ರಸಿದ್ಧ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ. ಈ ಗೆಲುವಿನ ಬಗ್ಗೆ ಹೇಳಿ. ತಂಡಕ್ಕೆ ಖುಷಿಯಾಗಿದೆ. ನೀವು ಅವರ ಉತ್ತಮ ಬ್ಯಾಟಿಂಗ್ ಮೂಲಕ ಭಾರತಕ್ಕೆ ಅನೇಕ ಜಯಗಳನ್ನು ತಂದು. ಧನ್ಯವಾದಗಳು. ತಂಡಕ್ಕೆ ಕೊಡುಗೆ ನೀಡಲು ಖುಷಿಯಾಗಿದೆ. ಇವರು ಪ್ರಸಿದ್ಧ ಲೇಖಕಿ, ಸಮಾಜ ಸೇವಕಿ ಮತ್ತು ಶಿಕ್ಷಣ ಪ್ರೇಮಿ ಸುಧಾಮೂರ್ತಿ. ಸಮಾಜ ಸೇವೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ. ಯುವಕರಿಗೆ ನೀವು ಏನು ಸಂದೇಶ ನೀಡುತ್ತೀರಿ? ಸರಳತೆ, ಪರಿಶ್ರಮ ಮತ್ತು ಸತ್ಯತೆಯಿಂದ ಜೀವನದಲ್ಲಿ ಯಶಸ್ಸು ಪಡೆಯಬಹುದು. ಇವರು ಭಾರತದ ಪ್ರಸಿದ್ಧ ಪರ್ವತಾರೋಹಕಿ ಬಚೇಂದ್ರಿ ಪಾಲ್. ಭಾರತದ ಹೆಮ್ಮೆ ನೀವು. ಧನ್ಯವಾದ. ಮೇಡಮ್, ಮೌಂಟ್ ಎವರೆಸ್ಟ್ ಏರಲು ನಿಮಗೆ ಹೇಗೆ ಪ್ರೇರಣೆ ದೊರಕಿತು? ಬಾಲ್ಯದಿಂದಲೇ ಪರ್ವತಾರೋಹಣದ ಮೇಲೆ ನನಗೆ ಆಸಕ್ತಿ ಇತ್ತು. ಅದೇ ಕನಸು ನನಗೆ ಎವರೆಸ್ಟ್ ತಲುಪಲು ಪ್ರೇರಣೆ ನೀಡಿತು.